ನಮಸ್ತೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಅಮ್ಮನ ಮನೆಗೆ ಬಂದಿದ್ವಿ. ಅಮ್ಮ ನೋಡಿ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ, ರಂಗೋಲಿ ಬಿಡಿಸ್ತಾ ಇದ್ದಾರೆ. ನೋಡಿ ಹೇಗಿದೆ ರಂಗೋಲಿ. ಹಾಲಿನಂತೆ ನಿಮ್ಮೆಲ್ಲರ ಲೈಫಲ್ಲೂ ಖುಷಿ ತುಂಬ ತುಳುಕ್ಲಿ. ನಮ್ಮಮ್ಮ ಬೆಳಿಗ್ಗೆ ತಿಂಡಿಗೆ ಪಲಾವ್ ರೆಡಿ ಮಾಡ್ತಾಯಿದ್ದಾರೆ. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕುಕ್ಕರ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಈಗ ಸಾಸಿವೆ ಚಟಪಟ ಅಂತಿದೆ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಈರುಳ್ಳಿ ಹಾಕ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಬಟಾಣಿ ಹಾಕ್ತಿದ್ದೀನಿ, ಅದು ನೆನೆಸಿಟ್ಟಿರೋದು. ನೆಕ್ಸ್ಟ್ ಈಗ ಟೊಮೊಟೊ ಹಾಕ್ಕೊಳ್ಳೋಣ, ಹೆಚ್ಚಿಟ್ಟಿರೋವಂಥ ಟೊಮೊಟೊ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಬ್ಬಿಟ್ಟಿರೋಂಥ ಮಸಾಲ ಹಾಕ್ಕೊಳ್ಳೋಣ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದಾರೆ. ಈಗ ಅದಕ್ಕೆ ತರಕಾರಿ ಹಾಕ್ಕೊಳ್ಳೋಣ. ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ನೆಕ್ಸ್ಟ್ ಅದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಳೋಣ. ಈಗ ತೊಳೆದಿರೋ ಅಂಥ ಅಕ್ಕಿನ ಅದಕ್ಕೆ ಹಾಕ್ಕೊತೀವಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಪುದೀನ, ಸ್ವಲ್ಪ ಕಾಯಿ ತುರಿ ಹಾಕ್ಕೊತಿದ್ದೀವಿ. ಈಗ ನೀರು ಹಾಕ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲರ ಲೈಫಲ್ಲೂ ಖುಷಿ ಜಾಸ್ತಿ ಆಗಲಿ, ನೋವು ಕಡಿಮೆ ಇರಲಿ. ಈ ಹೊಸ ವರ್ಷದಿಂದ ನಿಮಗೆಲ್ಲ ಹರ್ಷ ಸಿಗಲಿ ಅಂತ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಹಾಕ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಈಗ ಕುಕ್ಕರ್ ಮುಚ್ಚೋಣ. ನೋಡಿ, ನನ್ನ ಮಕ್ಕಳು ಅಜ್ಜಿ ಮನೆಗೆ ಬಂದಷ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಪಲಾವ್